ಹಾಂ ಸರ್ ನಮಸ್ತೆ ಹೇಳಿ. ನಮಸ್ತೆ, ನಾನು ಶ್ರೀನಿವಾಸ್ ಅಂತ. ಮಾತಾಡಿ ನಮ್ಮ ನಂಬರ್ ಇದೆ. ಸರ್ ನಮಸ್ತೆ. ಹೇಳಿ ಸರ್, ಏನು ಸರ್ ಸಮಸ್ಯೆ ಅದು? ಸರ್ ಅದೇ ಏನಂದರೆ ಈಗ KLDBಯಿಂದ ಜಮೀನು ಭೂಸ್ವಾಧೀನ ಆಗ್ತಾ ಇದೆ. ಓಕೆ. ರೈತರ ಭೂಮಿ. ಈಗ ರೈತರ ಭೂಮಿ ಅಕ್ವೈರ್ ಆಗೋದಕ್ಕೆ ರೈತರು ಡಾಕ್ಯುಮೆಂಟ್ ಎಲ್ಲ ಕೊಡಬೇಕು ಅಂತೇಳಿ ಇಲ್ಲಿ ಮಿಡ್ಲ್ ಪರ್ಸನ್ ಬ್ರೋಕರ್ಸ್ ಉಟ್ಕೊಂಡಿದ್ದಾರೆ. ಓಕೆ. ಆ ಬ್ರೋಕರ್ಸ್ ಏನಂದ್ರೆ 1 ಎಕರೆಗೆ 10 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ದು ಯಾವ ಊರು, ಸ್ವಂತ ಊರು? ನಮ್ಮದು ಉಚ್ಚೋದನಹಳ್ಳಿ, ಗೌರಿಬಿದನೂರು ತಾಲೂಕು ಉಚ್ಚೋದನಹಳ್ಳಿ ಗ್ರಾಮ. ನಿಮ್ದು ಹೋಗಿದೆಯಾ KDBಗೆ? ನಮ್ಮದು ಹೋಗಿದೆ, KLDBಗೆ ಹೋಗಿದೆ. ಎಷ್ಟು ಹೋಗಿದೆ ನಿಮ್ದು? ನಮ್ಮದು 4 ಎಕರೆ ಹೋಗಿದೆ. ಹಾಂ. ಇನ್ನು ಬೇರೆ ಬೇರೆ ಎಲ್ಲ ನಮ್ಮ ರಿಲೇಷನ್ಸ್ಗೆ ಎಲ್ಲರದ್ದು ಜಮೀನು ಇರೋದು ಆ್ಯಕ್ಚುಲಿ. ಅದು ಏನಾಗಿದೆ ಈಗ 10 ಲಕ್ಷ ವ್ಯವಹಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ಕ್ಲೂಡಿಂಗ್ ಹರಿಶಿಲ್ಪ ಅಂತ KS ಆಫೀಸರ್, ಆತನೇ ಆಯಮ್ಮನೇ ಭೂಸ್ವಾಧೀನಾಧಿಕಾರಿ. ಎಲ್ಲಿ? ಗೌರಿಬಿದನೂರು ತಾಲೂಕಿಗೆ? ಅಲ್ಲಿ KLDBಗೆ. ಹೌದು. ಅದರಲ್ಲಿ ಒಬ್ಬ ಮ್ಯಾನೇಜರ್ ವಿನಯ್ ಕುಮಾರ್ ಅಂತಿದ್ದಾನೆ. ಹಾಂ. ಇವರಿಬ್ರು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಬ್ರೋಕರ್ಸ್ ಇಟ್ಕೊಂಡು ಎಲ್ಲರ ಹತ್ರ ಕಲೆಕ್ಟ್ ಮಾಡ್ತಾರೆ 10 ಲಕ್ಷ. ಈಗ ಬೇಕಾದ್ರೆ ನಿಮ್ಗೆ ಟ್ರಾನ್ಸ್ಫರ್ ಮಾಡಿರೋದು ಬೇಕಾದ್ರೆ ಡೀಟೇಲ್ಸ್ ನಾವು ಕೊಡ್ತೀವಿ. ಅಲ್ಲ, ಇವಾಗ ದುಡ್ಡು ಕೇಳ್ತಾ ಇರೋದು ಯಾರು ಇವಾಗ? ಬ್ರೋಕರ್ಸ್ ಮುಖಾಂತರ ಕೇಳಿಸ್ತಾರೆ ಅವರು. ಬ್ರೋಕರ್ ಯಾರು, ನಮ್ಮ ತಾಲೂಕವರ ಇಲ್ಲ ಬೇರೆ ಕಡೆ ಅವ್ರ ಕಡೆಯಿಂದ ಬಂದು? ನಮ್ಮ ತಾಲೂಕವ್ರೆ. ಅವ್ರ ಹೆಸರು ಏನಾದ್ರು ಗೊತ್ತಿದೆಯಾ? ಒಬ್ರು ಅಶೋಕ್ ಅಂತೇಳಿ. ಯಾವ ಊರವರು? ಅವರು ಗೌರಿಬಿದನೂರು ನಾಗಸಂದ್ರ ಹತ್ರ. ಅಲ್ಲ, ಇವಾಗ ನಾಗಸಂದ್ರದವ್ರೆ, ನಾಗಸಂದ್ರ ಗ್ರಾಮಸ್ಥರೇನಾ? ಹೌದೌದು. ಓಕೆ. ಮಾಜಿ ಶಾಸಕರ ಬೆಂಬಲಿಗರ ಇಲ್ಲ ಇವಾಗ ಹಾಲಿ ಶಾಸಕರ ಬೆಂಬಲಿಗರ? ಹೌದೌದು, ಮಾಜಿ ಶಾಸಕರ ಬೆಂಬಲಿಗರು. ಶಿವಶಂಕರ್ ರೆಡ್ಡಿ ಅವ್ರ ಬೆಂಬಲಿಗರು ಇವರೆಲ್ಲ? ಹೌದೌದು. ಇದರಲ್ಲಿ ಪುಟ್ಟಸ್ವಾಮಿಗೌಡದ್ದು ಏನಾದ್ರು ಇದೆಯಾ? ಇಲ್ಲ, ಪುಟ್ಟಸ್ವಾಮಿಗೌಡನ ಏನು ಪಾತ್ರ ಇಲ್ಲ ಇದರಲ್ಲಿ. ಅಲ್ಲ, ಪ್ರೆಸೆಂಟ್ MLA ಪುಟ್ಟಸ್ವಾಮಿಗೌಡರಲ್ಲ ಇವಾಗ? ಪ್ರೆಸೆಂಟ್ MLA ಪುಟ್ಟಸ್ವಾಮಿಗೌಡ, ಬಟ್ ಪುಟ್ಟಸ್ವಾಮಿಗೌಡನ ಇದರಲ್ಲಿ ಪಾತ್ರ ಇಲ್ಲ. ಅವ್ರೇನು ಇದು ಮಾಡ್ತಾ ಇಲ್ಲ. MLA ಅವರು ಏನು ಮಾಜಿ MLA ಇದ್ರಲ್ಲ ಅವ್ರ ಕಡೆಯವರು ತುಂಬಾ ಆರ್ಭಟ ಇಲ್ಲಿ. ಅಲ್ಲ, ಇವಾಗ ಎಕರೆಗೆ ಎಷ್ಟು ಫಿಕ್ಸ್ ಮಾಡಿದೆ ಗೌರ್ಮೆಂಟ್ ಇವಾಗ? ಗೌರ್ಮೆಂಟು ಎಕರೆಗೆ 1 ಕೋಟಿ ರೂಪಾಯಿ ಫಿಕ್ಸ್ ಮಾಡಿದೆ. ನಿಮಗೆ 4 ಎಕರೆಗೂ ಅಮೌಂಟ್ ಸೆಟ್ಲ್ ಆಗಿದೆ ನಿಮಗೆ? ಇನ್ನೂ ಆಗಿಲ್ಲ ಸರ್, ನಮ್ದು ಆಗಿಲ್ಲ. ನಾಳೆ ನಾಳಿದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ನಾಳೆ ನಾಳಿದ್ದು ಅಂತ ಯಾಕೆ ಹೇಳ್ತಿದಾರೆ ಅಂದ್ರೆ, ಈಗ ನಾವು ಜಮೀನ್ದಾರರು ಸರ್, ನಾವು ಕಷ್ಟಕ್ಕೆ ಯಾವತ್ತೂ ಮಾಡ್ಕೊಂಡಿರ್ತೀವಿ. ಈಗ ಮಾಡ್ಕೊಂಡಾಗ ಈಗ ನಮ್ಮ ಅಮ್ಮ ಅಪ್ಪ ಮಾಡಿರ್ತಾರೆ. ಮಕ್ಕಳು ಈಗ ಏಜಿಗೆ ಬಂದಿರ್ತಾರೆ, 22-23 ವರ್ಷ ಆಗಿದೆ. ಅವರು ತಕರಾರು ಹಾಕಿದ್ದಾರೆ ಬೇರೆ ಯಾರು ಮಾರಿರ್ತಾರೋ ಅವ್ರಿಗೆ. ಅಲ್ಲಿರೋ KLDB ಆಫೀಸರ್ ಏನಂತಾನಂದ್ರೆ, ನೀವು ಇದನ್ನ ವಾಪಸ್ ತಗೊಳ್ಳಿ, ನಿಮ್ದು ಅಮೌಂಟ್ ನಾನು ರಿಲೀಸ್ ಮಾಡ್ತೀನಿ, ಇಲ್ಲ ಅಂದ್ರೆ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾನೆ. ಏನು ವಾಪಸ್ ತಗೋಬೇಕಂತೆ? ನಾವು ತಕರಾರು ಹಾಕಿರ್ತೀವಲ್ಲ ಸರ್ ಬೇರೆ. ಇವಾಗ ನಿಮ್ಮ ಜಮೀನಿಗೆ ಏನಾದ್ರು ತಕರಾರು ಹಾಕೊಂಡಿದ್ದೀರಾ? ನಮ್ದು ತಕರಾರು ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಮತ್ತೆ ನಿಮಗೆ ಸೆಟ್ಲ್ ಆಗ್ಬೇಕಾಯ್ತಲ್ಲ ಅಮೌಂಟ್ ಏನಿದೆಯೋ ಅದು? ಸೆಟ್ಲ್ ಮಾಡ್ತಾ ಇಲ್ಲ ಅವರು. ಈಗ ನಮ್ಮ ಕಡೆಯವರು, ನಮ್ಮ ಅಣ್ಣನ ಮಗ ಒಬ್ಬ ತಕರಾರು ಹಾಕೊಂಡಿದ್ದಾನೆ ಬೇರೆ ಜಮೀನ್ಗೆ. ನಮಗೂ ಬರಬೇಕು ಇದರಲ್ಲಿ ಅಂತ. ನಮಗೂ ಬರಬೇಕು ಅಂತ. ಬಟ್ ಅಲ್ಲಿ ಆಫೀಸರ್ ಏನಂತಾನೆ, KLDB ಆಫೀಸರು, ನೀ ಅದನ್ನ ತೆಗೆದ್ರೆ ಇದು ನಿಮ್ ಫೈಲ್ ಮೂವ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಲ್ಲೇ ಇರ್ತೀವಿ. ಸರ್ಕಾರ ಒಟ್ಟಿಗೆ ಎಲ್ಲರದ್ದು ತಗೊಂಡದಲ್ಲ, ತಕರಾರು ಏನಿದೆಯೋ ಅದು ಸರ್ಕಾರ ಕ್ಲಿಯರ್ ಮಾಡ್ಕೊಳುತ್ತೆ. ಹೌದು, ತಕರಾರು ಇವರೇ ಪೊಸಿಷನ್ ಆಲ್ರೆಡಿ ತಗೊಂಡಿದ್ದಾರಾ KLDB ಅವರು ನಿಮ್ಮ ಜಮೀನೆಲ್ಲ? ಆಗಿದೆ. ಎಲ್ಲ ಒಂದೊಂದೇ ಸ್ವಾಧೀನ ಮಾಡ್ಕೊಂತ ಇದಾರೆ, ದುಡ್ಡು ಪೇಮೆಂಟ್ ಆಗ್ತಾ ಇದಾರೆ. ಎಷ್ಟು ವರ್ಷ ಆಯ್ತು ನಿಮ್ದು ಇದೆಲ್ಲ ಇದಾಗಿ? KLDBಗಾಗಿ 2 ವರ್ಷ ಆಯ್ತು ಸರ್. ಓಕೆ, ರೀಸೆಂಟ್ ಆಗಿ ಆಗಿರೋದು ಇದು? 2 ವರ್ಷ. ಉಚ್ಚೋದನಲ್ಲಿ ಅಲ್ಲ ಇದು? ಉಚ್ಚೋದನಲ್ಲಿ. ಎಷ್ಟು ಎಕರೆ ಆಗಿದೆ ನಿಮ್ಮೂರಿಂದ? 480 ಎಕರೆ ಸರ್. ಅಲ್ಲ, ನಾಳೆ ನೀವು ಬೆಂಗಳೂರು ಹೋಗಿ ಏನಕ್ಕೆ ಹೋಗ್ತಾ ಇರೋದು ನೀವು? ಈಗ ನಾಳೆ ಅದೇ ಈಗ ನಮ್ದು ಪೇಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಪೇಮೆಂಟ್ ಆಗ್ಲಿ ಅಂತ ನಾನು ಹೋಗ್ತಾ ಇದ್ದೀನಿ ನಾಳೆ. ಎಕರೆಗೆ 10 ಲಕ್ಷ ರೂಪಾಯಿ ಕಮಿಷನ್ ಕೇಳ್ತಾ ಇದ್ದಾರೆ. 10 ಲಕ್ಷ ರೂಪಾಯಿ ಕಮಿಷನ್ ಕೇಳ್ತಾ ಇದ್ದಾರೆ. ಅಲ್ಲ, ನಿಮಗೆ ಅಮೌಂಟ್ ನಿಮ್ಮ ಕೈಗೆ ಬಂದ್ಮೇಲೆ ಕೊಡೋ ಅಂತದಾ ಇಲ್ಲ ನೀವು ಮೊದಲೇ ಕಟ್ಟಬೇಕು ಅಂತ ಏನಾದ್ರು ಕಂಡೀಷನ್ಸ್ ಹಾಕಿದಾರಾ? ನಮ್ಮ ಕೈಗೆ ಬಂದ್ಮೇಲೆ ನಾವು ಕೊಡಕ್ಕಾಗತ್ತೆ. 10 ಲಕ್ಷ ಎಲ್ಲಿಂದ ಕೊಡಕ್ಕಾಗುತ್ತೆ? ನಮ್ಮ ಕೈಗೆ, ನಮ್ಮ ಅಕೌಂಟಿಗೆ ಬಂದ್ಮೇಲೆ ನಾವು ಕೊಡೋದು. ಇವ್ರು ಏನ್ ಮಾಡಿದ್ರೆ, ನಮ್ಮ ಪೇರೆಂಟ್ಸ್ ಹತ್ರ ಒಂದು ಚೆಕ್ ಕಲೆಕ್ಟ್ ಮಾಡ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ. ಇದು ಎಂಟಿ ಚೆಕ್ ಚೆಕ್ ಕಲೆಕ್ಟ್ ಮಾಡಿದ್ದಾರೆ. ಈಗ ನಮ್ಮ ಮಾಡಿಸ್ಕೊಂಡು ಬಂದ್ರೆ ಇದಾರೆ.
ಅಣ್ಣ ತಮ್ಮಂದ್ರೆ ಇದ್ದಾರೆ, ಅವರು ಬೇಕಾದ್ರೆ ನಿಮ್ಗೆ ಡಾಕ್ಯುಮೆಂಟ್ ಸಮೇತ ಕೊಡ್ತಾರೆ. ಈಗ ಫಂಡ್ ಟ್ರಾನ್ಸ್ಫರ್ ಮಾಡಿ ಇಂಥವ್ರ ಹೆಸರು ಫಂಡ್ ಟ್ರಾನ್ಸ್ಫರ್ ಮಾಡಿರೋದು ಅದೆಲ್ಲ ಇದೆ ಡೀಟೇಲ್ಸ್. ಅಲ್ಲ ಅವ್ರದ್ದು ದುಡ್ಡೆಲ್ಲ ಬಂದಿದೆ, ಕಮಿಷನ್ ಕೊಟ್ಟಿದ್ದಾರೆ ಅವರು. ಕಮಿಷನ್ ಕೊಟ್ಟಿದ್ದಾರೆ. ಅಲ್ಲ ಅವ್ರಿಗೆ ದುಡ್ಡು ಸೆಟ್ಲ್ ಆಗಿದೆ ಅವ್ರಿಗೆ. ಅವ್ರಿಗಾಗಿದೆ, ಆದವರು ಕಮಿಷನ್ ಕೊಡ್ತಾ ಇದ್ದಾರೆ ಈಗ 10 ಲಕ್ಷ ಆಗಿದೆ. ಅಲ್ಲ ಖಾಲಿ ಚೆಕ್ ಕೊಡ್ತಾರಲ್ಲ, ಯಾರ ಹೆಸರಿಗೆ ಡ್ರಾ ಮಾಡ್ಕೊಂತ ಇದಾರೆ ಅವರೆಲ್ಲನೂ? ಅದು ಯಾರ ಹೆಸರಿಗೆ ಮಾಡ್ಕೊಂತಾರೆ ಅಂದ್ರೆ ಅದು ಐಡಿಯಾ ಇಲ್ಲ ಸರ್. ಒಬ್ಬನ್ ಮಾತ್ರ ನವೀನ್ ಕುಮಾರ್ ಮತ್ತೆ ರವಿಕುಮಾರ್ ಅನ್ನೋ ಹೆಸರಿಗೆ ಮಾಡಿದ್ದಾರೆ. ಯಾವ ಊರವ್ರು ಅವರು, ಏನಾದ್ರು ಗೊತ್ತಿದ್ಯಾ? ಅವರು ಗೌಡ್ಸಂದ್ರನೇ, ಗೌರಬ್ನೂರ್ ತಾಲೂಕು ಗೌಡ್ಸಂದ್ರ, ಅವರು ಬ್ರೋಕರ್ಸೇ. ಅಂದ್ರೆ ಬ್ರೋಕರ್ ಹೆಸರಿಗೆ ಟ್ರಾನ್ಸ್ಫರ್ ಆಗ್ತದೆ ಅಮೌಂಟ್ ಎಲ್ಲ? ಹೌದು, ಬ್ರೋಕರ್ ಹೆಸರು ಟ್ರಾನ್ಸ್ಫರ್ ಆಗುತ್ತೆ, ಆಮೇಲೆ ತಂದು ಇಲ್ಲಿ ಕೊಡ್ತಾರೆ ಅವ್ರು. ಅಲ್ಲ ನಿಮ್ ಪ್ರಕಾರ ಇವಾಗ ಇವ್ರ ಬ್ರೋಕರ್ ಇಂದ ಎಲ್ಲ ಯಾರಾದ್ರೂ ಒಬ್ರು ಇರ್ಬೇಕಲ್ಲ, ಯಾರು ಅಂತ ಅನ್ಸುತ್ತೆ ನಿಮ್ಗೆ? ಏನು ಬ್ರೋಕರ್ಗಳಿಗೆಲ್ಲರೂ ಒಬ್ಬ ಇಡ್ಡವಂತ ಇರ್ತಾರಲ್ಲ, ಯಾರ ಬೆಂಬಲ ತಗೊಂಡು ಇವರೆಲ್ಲ? ಮಾಜಿ ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ಅವರ ಬೆನ್ನೆಲುಬಾಗಿ ಇವರೆಲ್ಲ ಮಾಡ್ತಾ ಇದಾರೆ. 100%. ಈಗ ನಾನು ಕೆಲವೊಂದು ಫೋಟೋಸು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಬೇಕಾದ್ರೆ. ಹ್ಮ್ ಹ್ಮ್ ಹ್ಮ್. ಭೂಸ್ವಾಧೀನ ಅಧಿಕಾರಿ ಹರಿ ಶಿಲ್ಪ ಮತ್ತೆ ಶಿವಶಂಕರ್ ರೆಡ್ಡಿ ಎಲ್ಲ ಮಾತಾಡ್ತಾ ಇರ್ತಾರೆ. ಶಿವಶಂಕರ್ ರೆಡ್ಡಿ ಮತ್ತೆ ಹರಿ ಶಿಲ್ಪ ಅವ್ರ ಮುಖಾಂತರನೇ ಬೆಲೆ ನಿಗದಿ ಮಾಡಿದ್ದು ಕೂಡ 1 ಕೋಟಿ ಅಂತ. ಹೌದು. ಅಲ್ಲ 1 ಕೋಟಿಯಲ್ಲಿ 10 ಲಕ್ಷ ರೂಪಾಯಿ ಅವ್ರಿಗೆ ಹೋದ್ರೆ ಇನ್ನು 90 ಲಕ್ಷ ರೂಪಾಯಿ ರೈತರಿಗೆ ಸೇರ್ತಾ ಇದೆ. 90 ಲಕ್ಷ ರೂಪಾಯಿ ರೈತರಿಗೆ ಮಿಕ್ಕುತ್ತೆ. 90 ಲಕ್ಷ ರೂಪಾಯಿ ರೈತರಿಗೆ ಮಿಕ್ಕುತ್ತೆ. ರೈತರು ಡೈಲಿ ಬೆಳಿಗ್ಗೆ ಟ್ರೈನ್ಗೆ ಗೌರಬ್ನೂರಿಂದ ಬೆಂಗಳೂರಿಗೆ ಬರ್ತಾರೆ. ಏನಕ್ಕೆ ಬರ್ಬೇಕು ಡೈಲಿ? ಅದೇ ಇದು ಈಗ ಯಾರು ಪೇಮೆಂಟ್ ಆಗಿಲ್ಲ, ಯಾರು ತಕರಾರು ಇರುತ್ತೆ. ಅಲ್ಲ ಬೇಕು ಅಂತ ಇವ್ರಿಗೆ ಕಮಿಷನ್ ಹೊಡಿಯೋದಕ್ಕೆ ಬೇಕು ಅಂತ ಇವ್ರು ತಕರಾರು ಹಾಕ್ಸ್ತಾರೆ ಅಂತ ಮಂದ್ರೆ ಕೈಲಿ ಎಲ್ಸಿಬೇಕಾದ್ರೆ. ತಕರಾರು ಹಾಕ್ಸ್ತಾರೆ. ಓಕೆ. ಒಟ್ನಲ್ಲಿ ಒಂದು ವರ್ಷದಿಂದ ನೀವು ತಿರುಗ್ತಾ ಇದ್ದೀರಾ ಬೆಂಗಳೂರಿಂದ ಗೌರಿಬಿದನೂರಿಂದ ಬೆಂಗಳೂರು? ಹೌದು. ಇವಾಗ ಎಷ್ಟನೇ ತಾರೀಕು ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ? ಈಗ ನಾಳೆ ಲಾಸ್ಟ್ ಡೇಟ್ ಹೇಳಿದ್ದಾರೆ ಬ್ರೋಕರು. ನಾವು ನಿನ್ನೆ ಬೈದಿದ್ವಿ ಅವನಿಗೆ, ನೀವು ಮಾಡ್ಸಂಗಿದೆ ಮಾಡ್ಸಪ್ಪ, ಇಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ಲಿ, ತೊಂದರೆ ಇಲ್ಲ ಅಂತ ಹೇಳಿದೀವಿ. ಅವನು ವಿನಯ್ ಕುಮಾರ್ ಅಂತ ಆಫೀಸರ್ ಇದ್ದಾನೆ, ಅವನೇನಂತಾನೆ, ನಾವ್ ಯಾವ್ದೋ ಬೇರೆ ಇದಕ್ಕೆ ತಕರಾರು ಹಾಕಿದೆ, ಅದನ್ನೆಲ್ಲ ವಾಪಸ್ ತಗೊಂಡ್ರೆ ನಾವು ರಿಲೀಸ್ ಮಾಡ್ತೀವಿ ಪೇಮೆಂಟ್, ಇಲ್ಲ ಅಂದ್ರೆ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾನೆ. ಎಲ್ಲಿರೋದು ಆಫೀಸ್? ಬೆಂಗಳೂರಲ್ಲಿ? ಇದು ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿ ಭಾರತ್ ಗೈಡ್ಸ್ ಅಂಡ್ ಸ್ಕೌಟ್ ಅಂಡ್ ಗೈಡ್ ಇದೆ. ಆ ಬಿಲ್ಡಿಂಗ್ ಅಲ್ಲಿ 4th ಫ್ಲೋರ್. ಓಕೆ. ಸರ್ಕಾರದ ಅಧಿಕೃತ ಬಿಲ್ಡಿಂಗ್ ಅದು, ಕಚೇರಿನೇ ಅದು? ಹೌದು. ಲೋಕ ಇವ್ರದ್ದು ಇದೆಯಲ್ಲ ಸರ್, SAP ಮಹಾರಾಣಿ ಕಾಲೇಜ್ ಪಕ್ಕದ ಬಿಲ್ಡಿಂಗ್ ಸರ್. ಸರಿ. ನೀವ್ ಎಷ್ಟು ಸರಿ ಹೋಗಿದ್ರಿ ಅಲ್ಲಿಗೆ? ನಾವು ಸುಮಾರು ಟೈಮ್ ಹೋಗ್ತಾನೆ ಇರ್ತೀವಿ. ಅಲ್ಲ ಕೇಳ್ಬೇಕಾಯ್ತಲ್ಲ, ಶಿವಶಂಕರ್ ರೆಡ್ಡಿ ಅವ್ರು ಕೇಳ್ಬೇಕಾಯ್ತು, ಸರ್ ಈ ತರ 10 ಲಕ್ಷ ರೂಪಾಯಿ ತಗೊಂತಾ ಇದಾರೆ ನಿಮ್ಮ ಹೆಸರು ಹೇಳ್ಕೊಂಡು ಅಂತ ಒಂದ್ಸರಿ ಕೇಳ್ಬೇಕಾಯ್ತು. ಅವ್ರಿಗೆ ಗೊತ್ತಿಲ್ದಿರ ಏನಾದ್ರು ನಡೀತಾ ಇದೆಯಾ? ಅದೆಲ್ಲ ಗೊತ್ತಾಗಿದೆ ಸರ್, ಅದೆಲ್ಲ ಗೊತ್ತಿದೆ. ಅಲ್ಲ ಅವ್ರಿಗೆ ಗೊತ್ತಿಲ್ದಿರ ಅವ್ರ ಹೆಸರು ಹೇಳ್ಕೊಂಡು ಏನಾದ್ರು ಮಿಸ್ಯೂಸ್ ಮಾಡ್ಕೊಂತ ಇದಾರೇನೋ? ಇಲ್ಲ ಎಲ್ಲ ಗೊತ್ತಿದೆ ಸರ್, ಎಲ್ಲ ಗೊತ್ತಿದೆ. ಈಗ ಮೊನ್ನೆ ಪುಟ್ಟಸ್ವಾಮಿಗೌಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಲ್ಲ, 10 ಲಕ್ಷ ತಗೊಂತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೂ ಅವರು ಇದು ಕೊಟ್ಟಿದ್ದಾರೆ. ಓಕೆ. ಎಷ್ಟೇ 480 ಎಕರೆವರೆಗೂ ಕೊಡ್ಬೇಕು ಒಟ್ಟಿನಲ್ಲಿ ನಿಮ್ಮೂರಲ್ಲಿ? ಎಷ್ಟು? ಎಲ್ಲರೂ ಕೊಡ್ಬೇಕು, ಎಲ್ಲರೂ ಅವ್ರಿಗೆ 10 ಲಕ್ಷ ಎಕರೆಗೆ ಕೊಡ್ಲೇಬೇಕು. ಪ್ರತಿಯೊಬ್ಬರು ಒಟ್ಟಿನಲ್ಲಿ ಶಿವಶಂಕರ್ ರೆಡ್ಡಿ ಅವರಿಗೆ 10 ಲಕ್ಷ ಕೊಡ್ತಾ ಇದ್ದಾರೆ. ಶಿವಶಂಕರ್ ರೆಡ್ಡಿ ಇಟ್ಟಿರೋ ಬ್ರೋಕರ್ಸ್ಗೆ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಭೂ ಸ್ವಾಧೀನಾಧಿಕಾರಿ ಮತ್ತೆ ಮ್ಯಾನೇಜರ್ಸ್ ಎಲ್ಲರೂ ಇನ್ವಾಲ್ವ್ಮೆಂಟ್. ಓಕೆ. ನಮ್ಮ ತಾಲೂಕವರೇ ಬ್ರೋಕರ್ಗಳು? ಹೌದು, ನಮ್ಮ ತಾಲೂಕವರೇ ಬ್ರೋಕರ್ಸ್. ಎಷ್ಟು ಜನ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ ಸರ್. ಏನೇನು ಅವ್ರ ಹೆಸರು? ಒಬ್ರು ದಿಲೀಪ್, ಇನ್ನೊಬ್ಬ ಅಶೋಕ್ ಅಂತ, ಇನ್ನೊಬ್ಬ ರಮೇಶ್ ಅಂತ, ಇನ್ನೊಬ್ಬ ವೇಣುಗೋಪಾಲ್ ಅಂತ. ನಾನು ಅವ್ರು ನೋಡಿಲ್ಲ. ಅವರು ಗೌರಿಬಿದನೂರಲ್ಲಿ ಇರ್ತಾರಂತೆ. ಅವ್ರಿಗೆ ಏನ್ ರಿಕ್ವೈರ್ ಡಾಕ್ಯುಮೆಂಟ್ಸ್ ಇರುತ್ತೋ ಅದೆಲ್ಲ ಸಪ್ಲೈ ಇವ್ರು ಮಾಡ್ತಾರೆ, ವೇಣುಗೋಪಾಲ್ ಅನ್ನೋರು. ಇವರೆಲ್ಲ ಗೌರಿಬಿದನೂರು ಸಿಟಿ ಅವರ ಇಲ್ಲ ಪಕ್ಕದ ಹಳ್ಳಿಯವರ? ಇವರೆಲ್ಲ ಎಲ್ಲ ಪಕ್ಕ ಹಳ್ಳಿಯವರ ಸರ್. ನಾಗಸಂದ್ರ, ಆಂಗನಹಳ್ಳಿ, ನಮ್ಮೂರು. ನಿಮ್ಮೂರಲ್ಲಿ ಯಾರಿದ್ದಾರೆ ಬ್ರೋಕರ್ಗಳು? ನಮ್ಮೂರಲ್ಲ ದಿಲೀಪ್ ಅಂತ ಮತ್ತೆ ರಮೇಶ್ ಅಂತ. ದಿಲೀಪ್ ಅವ್ರ ಅಕೌಂಟ್ಗೆ ನಿಮ್ಮ ಅದೇ ಯಾರು ಇವರು ಅಣ್ಣ ತಮ್ಮಂದ್ರದ್ದು ಅಮೌಂಟ್ ಇದಾಗಿದೆ, ಅವ್ರ ಅಕೌಂಟ್ಗೆ ಹೋಗಿದೆ 10 ಲಕ್ಷ. ದಿಲೀಪ್ ಅಲ್ಲ, ಅದೇ ಅಶೋಕ್ ಅಂತ ಹೋಗುತ್ತೆ, ಅಶೋಕನ ಹೆಸರಿಗೆ ಹೋಗುತ್ತೆ. ಮತ್ತೆ ನವೀನ್ ಕುಮಾರ್ ಮತ್ತೆ ರವಿಚಂದ್ರನ್ ರೆಡ್ಡಿ. ಓಕೆ. ಯಾರು ಇವರು ರವಿಚಂದ್ರನ್ ರೆಡ್ಡಿ? ಯಾರು ಇವರು? ಅವರು ಬ್ರೋಕರ್ ಸರ್. ಕಮಿಷನ್ ಬರೋ ಅಂತ ಅಮೌಂಟ್ ಎಲ್ಲಾನು ಅವರ ಬೆಂಬಲಿಗರಿಗೆ ಬ್ರೋಕರ್ಗಳಿಗೆ ಅಕೌಂಟ್ಗೆ ಹಾಕ್ಸ್ಕೊಂಡು ಅವರು ಡ್ರಾ ಮಾಡಿಸ್ಕೊಂತ ಇದ್ದಾರೆ. ಹೌದು.
ಸರಿ ಕಳಿಸಿ ಸರ್, ನಿಮ್ಮ ಹತ್ರ ಏನು ದಾಖಲೆ ಇದೆಯಾ ಅದನ್ನು ಕಳಿಸಿ. ಹ್ಮ್. ನೋಡೋಣ. ಬೇಕಾದ್ರೆ ಇಲ್ಲಿ ಬೆಂಗಳೂರಿಗೆ ಬರೋಂಗಿದ್ರೆ ಕರೀರಿ, ಬೇಕಾದ್ರೆ ನಾವು ಒಂದು ಸರಿ ಬರ್ತೀವಿ, ಏನಕ್ಕೆ ಅದು ಕೊಡಬೇಕು ಅಂತ ಅದನ್ನು ಕೇಳ್ತೀವಿ. ನಾಳೆ ಬರ್ತೀನಿ ಸರ್, ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡಿ, ನಿಮ್ದು ಏನಾದ್ರು ಆ ಥರ ಇದಾಗೋಂಗಿದ್ರೆ ಕರೀರಿ, ನಾವು ಬರ್ತೀವಿ. ಅಲ್ಲಿ ಏನಕ್ಕೆ ತಗೊತಾ ಇದ್ದಾರೆ ರೈತರಿಂದ ಇದನ್ನ ಸ್ವಲ್ಪ ಕೇಳೋಣ. ಆಯ್ತು ಸರ್. ಏನೋ ಇದಿದ್ರೆ ಕೇಳಿ ಸರ್, ಡೌಟ್ ಇದ್ರೆ ಫೋನ್ ಮಾಡಿ. ಹ್ಮ್. ದಯವಿಟ್ಟು ಆಯ್ತು ಸರ್, phone ಮಾಡ್ತೀನಿ. ದುಡ್ಡಂತೂ ಈಗ ಕೊಡಕ್ ಹೋಗ್ಬೇಡಿ. ಜಮೀನ್ ಕಳ್ಕೊಂಡಿದೀರಾ, ಬರೋಂತ ಏನ್ 6 ಕಾಸು 3 ಕಾಸು ಕೊಡೋಂತ ಸರ್ಕಾರದ ಕೊಡೋದೇ 6 ಕಾಸು 3 ಕಾಸು, ಅದ್ರಲ್ಲೂ ಇವರು ಈ ತರ ರಣಹದ್ದುಗಳ ತರ ರೈತರ ಹತ್ರ ಕಿತ್ಕೊಂಡ್ ತಿಂದ್ರೆ ಇನ್ನೇನು ಉಳಿತದೆ? ಹೌದು ಈ ಕಡೆ ಜಮೀನು ಕಳ್ಕೊಂತಾ ಇದೀರಾ, ಈ ಕಡೆ ದುಡ್ಡು ಬರೋಂಥದ್ದು ಅದನ್ನು ಕಳ್ಕೊಂತಾ ಇದೀರಾ. ಹೌದು ಸರ್. ಈಗ ಒಂದು 4 ಎಕರೆಗೆ ಅಂದ್ರೆ ನಾವು 40 ಲಕ್ಷ ಕೊಡ್ಬೇಕು ಸರ್. 40 ಲಕ್ಷ ದುಡಿಬೇಕಂದ್ರೆ ಎಷ್ಟು ವರ್ಷ ಬೇಕು ನಿಜ ನಿಜ ನಿಜ. ಅಲ್ವಾ? ಸರಿ ಸರ್, ನೋಡ್ಕೊಂಡು ಫೋನ್ ಮಾಡಿ. ಫೋನ್ ಮಾಡ್ತೀನಿ ಸರ್. ಬೇಕಾದ್ರೆ ಬೈಟ್ಸ್ ಬೇಕಾ ಕೊಡ್ತೀನಿ ಸರ್, ಬೈಟ್ಸ್ ಕೊಡ್ತೀನಿ. ಬೇಕಾದ್ರೆ ಟ್ರಾನ್ಸ್ಫರ್ ಆಗಿರೋದು ಅಮೌಂಟ್ ಮಾಡಿರೋದು ಡೀಟೇಲ್ಸ್ ಕಳಿಸ್ತೀನಿ ನಾಳೆ ಬೇಕಾದ್ರೆ. ಯಾಕಂದ್ರೆ ಇವತ್ತಾಗಲ್ಲ, ನಾಳೆ ಬೇಕಾ ಕಳಿಸ್ತೀನಿ. ಕಳಿಸ್ಕೊಡಿ. ಸರಿ ಸರ್, ಓಕೆ. ಸರಿ ಸರ್. ಓಕೆ. ಓಕೆ.